ಈ ಕಾರ್ಯಕ್ರಮ ಮಾಡಿರತಕ್ಕಂಥ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಿಗೂ ಒಂದು ಒಳ್ಳೆಯ ಒಂದು ಚಾನ್ಸ್ ಸಿಗಲಿ ಆಡಲಿಕ್ಕೆ ಅಂತ ಒಂದು. ಮತ್ತೊಂದು ಏನಂದರೆ, ನಮ್ಮ ಶಾಲೆಯ ಮಕ್ಕಳು ಇನ್ನೂ ಹೆಚ್ಚಾಗಿ ಕ್ರೀಡೆಯ ಸ್ಫೂರ್ತಿಯನ್ನು ತಗೋಬೇಕು. ಈ ಒಂದು ಮಕ್ಕಳು ಆಡೋದನ್ನು ನೋಡಿ ಎಲ್ಲ 9th 8th 9th ಮಕ್ಕಳು ಬಂದಿರೋದು ಬೆಂಗಳೂರಿಂದ ಅಲ್ವಾ? ಹೌದಲ್ಲ? 8th ಇದ್ದಾರೆ, 9th ಇದ್ದಾರೆ. ಈ ಒಂದು ಕ್ಲಾಸ್ ಮಕ್ಕಳನ್ನ ನೋಡಿ ನಮ್ಮ ಸ್ಕೂಲಲ್ಲಿ ಕೂಡ ಆ ಮಕ್ಕಳು ಈ ಮಕ್ಕಳನ್ನೆಲ್ಲ ನೋಡಿ ಕಲೀಲಿ ಅಂತ ನಮ್ಮ ಮಕ್ಕಳು, ನಾನು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರು ಮಾತಾಡ್ಕೊತಾ ಇದ್ವಿ. ಈ ಒಂದು ಹೈಟ್ ಯಾರೂ ಇಲ್ಲ, ಬೆಂಗಳೂರು ಮಕ್ಕಳು ಬಂದಷ್ಟು ಹೈಟ್ ನಮ್ಮ ಮಕ್ಕಳು ಯಾರೂ ಇಲ್ಲ. ಆದ್ದರಿಂದ ಅವರು ಇದೇ ರೀತಿ ಬಾಸ್ಕೆಟ್ಬಾಲ್ ಆಡಿದ್ರೆ ತಾವೆಲ್ಲರೂ ಹಿಂಗೆ ಹೈಟ್ ಆಗ್ತೀರ. ತಿಳ್ಕೊಳ್ಳಿ ಮಕ್ಕಳೇ, ಇವತ್ತು ನಾವು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ತಾವೆಲ್ಲ ಈ ಕ್ರೀಡಾಪಟುಗಳು ಆಡೋದನ್ನ ನೋಡ್ತಾ ಅದನ್ನು ಎಂಜಾಯ್ ಮಾಡ್ತಾ ತಾವು ಕೂಡ ಸ್ಫೂರ್ತಿಯನ್ನು ತಗೊಂಡು ತಾವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಕೀರ್ತಿಯನ್ನು ತಮ್ಮ ಶಾಲೆಗೆ, ತಮ್ಮ ಮನೆಗೆ, ತಮ್ಮ ಊರಿಗೆ, ತಮ್ಮ ರಾಜ್ಯಕ್ಕೆ ಎಲ್ಲದಕ್ಕೂ ರೆಪ್ರೆಸೆಂಟ್ ಮಾಡುವಂಥ ಅವಕಾಶ ಈ ಒಂದು ಸ್ಪೋರ್ಟ್ಸಲ್ಲಿ ಸಿಗುತ್ತೆ. ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಆ ಒಂದು ಅವಕಾಶನ ತಾವು ಕ್ರೀಡೆಯಲ್ಲಿ ತೊಡಸ್ಕೊಂಡು ಆಟ ಆಡ್ತಾ ತಾವು ಗಿಟ್ಸ್ಕೋಬೇಕು. ಅದಕ್ಕೆ ತಾವೆಲ್ಲರೂ ಒಂದೇ ಒಂದು ಮನಸ್ಸಲ್ಲಿ ಇವತ್ತಿನ ಒಂದು ಅವಕಾಶವನ್ನು ಕೊಟ್ಟಿರೋದನ್ನ ಸಹ ತಾವೆಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಈಗ ಬೆಂಗಳೂರಿಂದ ಕೋಚಸ್ ಬಂದಿದ್ದಾರೆ, ತಮಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇನ್ನೊಂದು ವಿಶೇಷವಾಗಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಮಗೆ ಓದು ಕಷ್ಟ ಆಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಏನು ಇಟ್ಕೊಬೇಡ್ರಿ. ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡೆ ಒಂದು ಸ್ಪೋರ್ಟ್ಸ್ ಕೋಟ ಅನ್ನೋದು ಒಂದು ಇದ್ದೇ ಇರುತ್ತೆ. ನೀವು ಒಳ್ಳೆಯ ಒಂದು ಸ್ಪೋರ್ಟ್ಸಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀರಿ ಅಂತ ಹೇಳಿದ್ರೆ ತಮಗೆ ವಿಶೇಷವಾಗಿ ಸ್ಪೋರ್ಟ್ಸ್ ಕೋಟ ಅಂತ ಹೇಳ್ಬಿಟ್ಟು 2% ಸರ್ಕಾರನೇ 2%ಅನ್ನು ಮೀಸಲಿಟ್ಟಿದೆ. ಅದರಿಂದ ಸ್ಪೋರ್ಟ್ಸಲ್ಲಿ ಕೂಡ ನೀವು ಆಡ್ಕೊಂಡೋದ್ರೆ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಹಲವಾರಷ್ಟು ಬ್ಯಾಸ್ಕೆಟ್ಬಾಲ್ ಆಡಿರ್ತಕ್ಕಂಥ ನಮ್ಮ ಕೋಲಾರ ಒಂದು ಹಿರಿಯರಿಗೆ ಸುಮಾರು ಬ್ಯಾಂಕ್ಸಲ್ಲಿ ಮತ್ತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಸಿಕ್ಕಿರೋದು ಉದಾಹರಣೆಗಳು ನಾವು ಕಂಡು ಬಂದಿದ್ದೀವಿ. ನಮ್ಮ ತಂದೆಯವರ ಜೊತೆಯವರು ಕೂಡ ಈ ಒಂದು ಬ್ಯಾಂಕ್ಗಳಲ್ಲೆಲ್ಲ ಕೆಲಸ ಸಿಕ್ಕಿರೋದು ನಮಗೂ ಅದು ತಿಳಿದಿರುವಂಥ ವಿಚಾರ. ತಾವು ಕೂಡ ಅಷ್ಟೇ ಈ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಆಟವನ್ನು ಆಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾನು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ಇವತ್ತು ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.